ಸರ್ ಏನಿಲ್ಲ ಸರ್, ನಿನ್ನೆ ಮುಡಿನೂರಲ್ಲಿ ಲೋಕೇಶ್ ವಿ ಅಂತ ಅವ್ರ ಮಗಳಾದಂಥ ನಿಹಾರ್ ಖಾನ್ ಅವರು ತೀರ್ಕೊಂಡಿರ್ತಾರೆ. ಆ ವಿಷಯ ನಿಮಗೆಲ್ಲ ಗೊತ್ತೇ ಇರುತ್ತೆ. ಕಾರಣ ಏನು ಅಂತಂದರೆ, ಸಂಸಾರದಲ್ಲಿ ಅಕ್ರಮ ಸಂಬಂಧ ಇದಕ್ಕೆ ಕಾರಣ. ಅವ್ರ ಸಂಸಾರದಲ್ಲಿ ಸಣ್ಣ ಪುಟ್ಟ ನನಗೆ ಗೊತ್ತಿದ್ದಂಗೆ ಲೋಕೇಶ್ ವಿ ಅನ್ನೋಂಥವನು ಅವ್ನ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಸರ್. ಇದು ನಾನೇ ಅಲ್ಲ, ನನ್ನ ಅಭಿಪ್ರಾಯನ ನೀವು ಮುಡಿನೂರಲ್ಲಿ ಯಾರು ಅಲ್ಲಿ ಓದು ವಿಚಾರಿಸಿದ್ರು ಅವನು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅವನ ಹೆಂಡ್ತಿನ. ಆ ಹುಡುಗಿ ಅವನ ಸಂಸಾರದಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ ಸರ್. ಬೇರೆಯವ್ರ ಜೊತೆ ಫೋನ್ ಮಾತಾಡೋದು ಅಂತ ಮಾಡೋದು, ಎಲ್ಲೋ ಬೇರೆ ಕಡೆ ನನಗೇನೋ ತೊಂದರೆ ಇದೆ ಅಂತ ಬೇರೆ ಊರಿಗೆ ಹೋಗೋದು, ಇಂಥದ್ದು ಮಾಡ್ತಿದ್ದಾಳೆ ಒಂದು 2-3 ತಿಂಗಳಿಂದ. ಅದು ಅವನು ಎಲ್ಲೂ ಬಯಲ್ಪಡಿಸಿಲ್ಲ. ಇದು ಸಂಸಾರ ವಿಚಾರ ಸರಿ ಹೊಂದತ್ತೆ ಅಂತ ಹೇಳ್ಬಿಟ್ಟು ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ತಿದ್ದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಹುಡುಗಿ ದಾರಿಗೆ ಬಂದಿಲ್ಲ ಸರ್. ಮೊನ್ನೆ ಎಷ್ಟು ಸರ್ ತಾರೀಕು? ಮೊನ್ನೆ 4ನೇ ತಾರೀಕು ಅವನು ಬೆಳಗ್ಗೆ ಅವನು ಕೆಲಸಕ್ಕೆ ಹೋಗಿದ್ದಾನೆ. ಅವನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ನು. ಅವರಪ್ಪ ಕೂಲಿ ಕೆಲಸ ಮಾಡ್ತಿದ್ನು. ಅವರಪ್ಪ ಕೂಲಿ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ. ಅವ್ರ ತಾಯಿ ಮನೆಯಲ್ಲಿ ಹಸು ಇದೆ. ಅವ್ರ ತಾಯಿ ಹಸುಗೆ ಹುಲ್ಲೇನೋ ತರಕ್ಕೆ ಅವ್ರ ತಾಯಿ ಹೋಗಿದ್ದಾಳೆ. ಚಿಕ್ಕ ಹುಡುಗಿ 4 ವರ್ಷ ನಿಹಾರಿಕಾ ಅಂತ ಬೆಳಗ್ಗೆ ನಮ್ಮೂರ ಪಕ್ಕದಲ್ಲೇ ಇಂಡಿಯನ್ ಪಬ್ಲಿಕ್ ಸ್ಕೂಲು, ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕಳಿಸಿದ್ದಾರೆ. ಈ ಹುಡುಗಿ 12 ಗಂಟೆಗೆ ಎಲ್ಲ ಲಗೇಜು, ಮನೆಯಲ್ಲಿರುವಂಥ ಒಡವೆ ವಸ್ತ್ರಗಳನ್ನೆಲ್ಲ ತೊಗೊಂಡು ಪ್ಯಾಕಪ್ ಮಾಡಿಕೊಂಡು ಹೋಗಿದ್ದಾರೆ. ಅದು ನಮ್ಮ ಪಕ್ಕದ ಹಿಂದೆ ಮನೆ ಅಂತ ದೀಪ ಅಂತವ್ರು ನೋಡಿದ್ದಾರೆ. ಎಲ್ಲಿಗೆ ಅಂತ ವಿಚಾರಿಸಿದಾಗ ಮುಳುಬಾಗಲ್ಗೆ ಅಂತ ಹೇಳಿರ್ತಾರೆ ಸರ್. ಯಾರೋ ನವ್ಯಶ್ರೀ ಅನ್ನೋ ಹುಡುಗಿ. ಸರಿ, ಸಂಜೆ ಎಲ್ಲ ಮನೆಗೆ ಬರ್ತಾರೆ, ನೋಡಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಆ ಮನೆಯಲ್ಲಿ ಈ ಮನೆಯಲ್ಲಿ ಹುಡುಕಾರಿರ್ತಾರೆ. ನೋಡಿದ್ರೆ ಲೆಟ್ರ್ ಒಂದು ಬರೆದಿಟ್ಟಿರ್ತಾಳೆ. ಏನೋ ಈ ತೆಲುಗನ್ನ ಟ್ರಾನ್ಸ್ಲೇಷನ್ ಇಂಗ್ಲೀಷಲ್ಲಿ ಮಾಡಿರ್ತಾರೆ. ನನಗೆ ಈ ಮನೆಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತಾಯಿದ್ದೀನಿ, ನನ್ನನ್ನು ಹುಡುಕಬೇಡಿ ಅನ್ನೋ ಥರ ಬರೆದಿಟ್ಟಿರ್ತಾರೆ ಸರ್. ಇದು ಸರಿ ಹೆಂಗೋ ಏನೋ ಹೋಗಿರ್ತಾಳೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸರ್. ಯಾರು ಎಲ್ಲ ಲೋಕೇಶ್ ಅನ್ನೋರು ಅವ್ರ ಕುಟುಂಬಸ್ಥರು ಬಂದು ಕೊಟ್ಟಿರ್ತಾರೆ ಸರ್. ಕೊಟ್ಟಿದ್ದಾದಮೇಲೆ ಇಲ್ಲಿ ಚೆಕ್ ಮಾಡಿದಾಗ ಪೊಲೀಸವರು ಕಾಲ್ ಲಿಸ್ಟ್ ಚೆಕ್ ಮಾಡಿದಾಗ ಈ ಮುರಳಿ ಅನ್ನೋ ನಮ್ಮವನಿಗೆ ಸುಮಾರು ಸತಿ 2-3 ತಿಂಗಳಿಂದ ಮಾತಾಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತೆ ಸರ್. ಸೊ ಅದು ಗೊತ್ತಾಗ್ಬಿಟ್ಟು ಇವರು ಬಂದಿರೋ ಅಂಥವ್ರು ಮುರಳಿನ ಅದು ಸ್ವಲ್ಪ ಪ್ರಚಾರ ಆಗಿದೆ ಸರ್. ಅವನಿಗೆ ಅಲ್ಲೂ ಇಲ್ಲೂ ಈ ಸುದ್ದಿ ಅಲ್ಲಿ ಇಲ್ಲಿ ಹೋಗಿ ಅವನಿಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೌದಾ, ನಿನ್ನ ಹೆಂಡ್ತಿ ಇಂಥವ್ರ ಜೊತೆ ಓಡೋಗಿದ್ದಾರೆ ಅಂತ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ ಸರ್. ತುಂಬ ತಲೆ ಕೆಡ್ಸ್ಕೊಂಡು ಬಂದು ಸರಿ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮನೆಗೆ ಬಂದಿದ್ದಾಳೆ. ಮಧ್ಯಾಹ್ನದಿಂದ ಅಮ್ಮ ಇಲ್ಲ, ಇವ್ರ ಕಷ್ಟಕ್ಕೆ ಇವ್ರು ಬಂದಿದ್ದಾರೆ. ಮಗು ಸ್ಕೂಲಿಂದ ಬಂದು ಡಾಡಿ ಅಂತ ಬಂದಿದ್ದಾಳೆ. ಅವ್ನಿಗಿನ್ನ ಮನಸ್ಸು ಕರ್ಗೋಗಿದೆ ಸರ್. ಮನಸ್ಸು ಕರ್ಗೋಗ್ಬಿಟ್ಟು ನನಗೇನೋ ತಿನ್ನಕ್ಕೆ ಬೇಕು, ಅದು ಬೇಕು ಅಂತ ಹೇಳಿ ಕೇಳಿದ್ದಾಳೆ ಸರ್. ತೊಗೊಂಡು ಮಗಳನ್ನ ಕರ್ಕೊಂಡೋಗಿ ಕಾರಲ್ಲಿ ಕರ್ಕೊಂಡೋಗ್ಬಿಟ್ಟು ಮಗಳಿಗೇನೋ ಕೊಡಿಸಿ ಅರ್ಧ ಗಂಟೆ ಆಯಿತು, ಬಂದಿಲ್ಲ ಸರ್. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು. ಮನೆಯವ್ರಿಗೆ ಸ್ವಲ್ಪ ಭಯ ಆಗಿದೆ. ಇವನಿಗೆ ಗಾಬರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡ್ತಾಯಿಲ್ಲ. ನಾವು ಅಲ್ಲಿ ಇಲ್ಲಿ ಫೋನ್ ಮಾಡಿದ್ರೆ 1-2-3 ಸತಿ ಲಿಫ್ಟ್ ಮಾಡಿದ್ದಾನೆ ಸರ್. ನಾನು ಮಾಡಿದಾಗ ಲಿಫ್ಟ್ ಮಾಡಿ ನಿನಗೇನು ಬೇಕು ಹೇಳು, ನೀಕೇಮ್ ಕಾವಲ್ಲ చెప్పు ಅಂತ ಹೇಳಿದಾಗ, ನಾಕೇಮ್ ವದ್ದಪ್ಪ ಬಿಡ್ನಿ, ಮಗುನ ಕರ್ಕೊಂಬಾ, ಆ ಹುಡುಗಿ ತಪ್ಪು ಮಾಡಿರೋಳೆ ಓಡೋಗಿದ್ದಾಳೆ, ಆ ಹುಡುಗಿನೇ ಖುಷಿಯಾಗಿರುವಾಗ ಏನು ತಪ್ಪು ಮಾಡಿಲ್ಲೋ, ನೀನು ಮಗುಗೋಸ್ಕರ ಆದಾಗ ಬದುಕಪ್ಪ, ನೀನು ಮಗುನ ಕರ್ಕೊಂಬಾ, ಆಮೇಲೆ ಮಾತಾಡೋಣ ಅಂತ ಹೇಳಿದಾಗ, ಇಲ್ಲಣ್ಣ, ನನ್ನ ಹೆಂಡತಿ ಅವನ ಜೊತೆ ಓಡೋಗಿದ್ದಾಳೆ, ನಾನು ಊರಲ್ಲಿ ಹೆಂಗೆ ತಲೆ ಎತ್ಕೊಂಡು ಬದುಕೋದು, ಹೆಂಗೆ ತಲೆ ಎತ್ಕೊಂಡು ಬದುಕೋದು, ತುಂಬ ನೊಂದ್ಕೊಂಬಿಟ್ಟು ನಾನು ಮಗುಗೆ ತಿನ್ನೋಕ್ಕೇನೋ ಕೊಡಿಸಿದ್ದೀನಿ ಸರ್. ನಾನು ಕಾರಲ್ಲಿ ತಿಂತಾಯಿದ್ದಾಳೆ, ನಾನು 1 ಅವರ್ ಎಣ್ಣೆ ಕುಡಿತಾ ಇದ್ದೀನಿ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದೆ ಸರ್. ಮತ್ತೆ ಬಂದಿಲ್ಲ, 11 ಗಂಟೆವರೆಗೂ ಬಂದಿಲ್ಲ. ನಾವು ಎಲ್ಲ ಸಾಧ್ಯ ಆಗತ್ತೆ ಅಲ್ಲೆಲ್ಲ ಹುಡುಕಾಡಿದ್ವಿ ಸರ್, ಎಲ್ಲೂ ಸಿಕ್ಕಿಲ್ಲ. ಮತ್ತು ಬೆಳಗ್ಗೆ ಎಲ್ಲೋ ನಮ್ಮೂರು ಮುಡಿನೂರು ಪ್ರಥಮ ಪದವಿ ಪೂರ್ವ ಕಾಲೇಜ್ ಹತ್ರ ಗೇಟ್ ಹತ್ರ ಆ ಹುಡುಗಿನೂ ಕತ್ತಿಸ್ಬಿಟ್ಟು ಸಾಯಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಅವನು ನೇರಳೆ ಮಳಕ್ಕೆ ನೇಣು ಹಾಕ್ಕೊಂಡು ಸಾಯಿಸ್ಬಿಟ್ಟೇನು ಸರ್. ಈಗ ಗೊತ್ತಾಗಿರೋದು ಏನಂತಂದರೆ ಕನ್ಫರ್ಮ್ ಸರ್, ಮುರಳಿ ಬಿನ್ ಬಾಬು ಅನ್ನೋ ಜೊತೆ ನವ್ಯಶ್ರೀ ಓಡೋಗಿರೋದು ನಿಜ ಸರ್. ಅವರಿಬ್ಬರು ಸಿಕ್ಕಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೊಂದು ಸರ್, ಮುರಳಿ ಅನ್ನೋನು ಹುಡುಗ ಹತ್ರ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಇದೆ ಅಂತ ಮೇಲ್ನೋಟ ಎಲ್ಲ ಊರಲ್ಲಿ ಹೇಳ್ಕೊಳ್ಳೋಂಥ ಮಾತು ಸರ್. ನೀವು ಸರ್, ಅವನು ಎಲ್ಲೋ ಒಂದು ಕೋಳಿ ಫಾರ್ಮಲ್ಲಿ ಏನೋ ಸೂಪರ್ವೈಸರ್ ಥರನ ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದೆ ಸರ್. ಯಾರು ಸರ್? ಲೋಕೇಶ್ ಅನ್ನೋನು ಎಲೆಕ್ಟ್ರಿಷಿಯನ್ ಕೆಲಸ ಸರ್. ಬಟ್ ಮುರಳಿ ಅವನ ಹತ್ರ ತುಂಬ ದುಡ್ಡು ಕಾಸು ಇದು ಅಂತ ಮೇಲ್ನೋಟಕ್ಕೆ ಎಲ್ಲ ಊರವ್ರು ಹೇಳ್ಕೊಳ್ಳೋಂಥ ಮಾತು ಸರ್. ನೀವು ಮದುವೆ ಆಗಿ 5 ವರ್ಷ ಆಯ್ತು ಸರ್, ಮಗುಗೆ 4 ವರ್ಷ ಸರ್. ನಿಹಾರಿಕಾ ಅಂತ ಆ ಹುಡುಗಿ ಹೋಗ್ತಾ ಇಲ್ಲ. ಈಗ
ಅಂತ ಒಂದೇ ಮಗು ಸರ್. ಸರ್ ಇಲ್ಲ ಸರ್, ಅರೇಂಜ್ಡ್ ಮ್ಯಾರೇಜು. ಅವ್ರ ಅಮ್ಮನ ತಮ್ಮನ ಮಗಳೇ ಸರ್, ಸೋದರತ್ತೆ ಮಗಳು ಸರ್. ಮಗಳು ಮಾಡ್ಕೊಂಡಿದ್ದೆಲ್ಲ ಅನ್ಯೋನ್ಯವಾಗಿದ್ರು ಸರ್. ಮಧ್ಯದಲ್ಲಿ ಆ ಹುಡುಗ ಏನು ಆಮಿಷ ತೋರಿಸ್ನೋ ಸರ್, ದುಡ್ಡಿನ ಮದ ಅಂತ ಹೇಳ್ಬಿಟ್ಟು ಏನೇನು ನೋಡಿಸಿದ್ನೋ. ಮುರಳಿ ಇಲ್ಲ ಸರ್, ಆ ಹುಡುಗ ಬೇರೆ ಹುಡುಗ ಸರ್, ಬೇರೆ ಕ್ಯಾಸ್ಟು, ಬೇರೆ ಹುಡುಗ ಸರ್. ಅವನು ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ನು ಸರ್, ಒಳ್ಳೆ ಹುಡುಗನೇ ಅಂತ ಮೇಲ್ನಾಟ ಕಂಡು ಬಂದಿದೆ ಸರ್. ಈ ರೀತಿ ದುಡ್ಡು ಮದ ಇದೆ ಅಂತ ಹೇಳ್ಬಿಟ್ಟು ಯಾರದೇ ಆದ ಹೆಣ್ಮಗಳನ್ನು ನಾವು ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅಂತ ಮದದಿಂದ ಹಿಂಗೆ ಮಾಡಿಬಿಟ್ಟು ಒಂದು ಸಂಸಾರನೇ ಬೀದಿಗೆ ತಂದುಬಿಟ್ಟೆ ಸರ್. ಈಗ ಮನೆಗೆ ಒಬ್ಬನೇ ಮಗ, ಅವನಿಗೂ ಇದ್ದಿದ್ದು ಒಬ್ಬಳೇ ಮಗಳು. ಇವಾಗ ಆ ಸಂಸಾರಕ್ಕೆ ವಾರಸ್ದಾರ್ಲೆ ಕುಡಿನೇ ಇದ್ದಂಗೆ ಮಾಡಿಬಿಟ್ಟಿದ್ದಾರೆ ಸರ್ ಇವ್ರು ಮಾಡಿರೋಂಥ ಲುಚ್ಚ ಕೆಲಸ. ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಏನಿಲ್ಲ ಸರ್, ನೀವು ಅಂಥ ದುಡ್ಡು ಮದ ಅವನಿಗೆ ಫೈನಾನ್ಷಿಯಲ್ ಯಾವ ರೀತಿ ಬರ್ತಾ ಇದೆ ದುಡ್ಡು ನಿಮ್ಮ ಮುಖಾಂತರ ನಾವು ಯಾಕೆಂದರೆ ದುಡ್ಡು ಮಧ್ಯದಿಂದ ಇವತ್ತು ನಮ್ಮ ಮನೆಯಲ್ಲಾಯಿತು, ನಾಳೆ ಇನ್ನೊಬ್ಬನ ಮನೆಯಲ್ಲಿ ಹೆಣ್ಮಗಳಿಗಾಗ್ಬೋದು, ಇನ್ನೊಂದು ಮನೆಯಲ್ಲಿ ಆಗ್ಬೋದು. ನೀವು ಅದು ಏನಾದರೂ ಸಕ್ರಮ ಆಗಿದೆಯಾ ಅಕ್ರಮ ಆಗಿದೆಯಾ ಅಂತ ಸ್ವಲ್ಪ ತನಿಖೆ ಮಾಡಿ ಪ್ರೆಜರ್ ಮಾಡಬೇಕು ಅಂತ ಮೂಲಕ ಮನವಿ ಮಾಡ್ತಾಯಿದ್ವಿ. ಇನ್ನೊಂದು ಸರ್, ಅಕ್ರಮ ಸಂಬಂಧದಿಂದ ಒಂದು ಕುಟುಂಬ ಹಾಳಾಗೈತೆ. ಆ ಅಕ್ರಮ ಸಂಬಂಧ ಮಾಡದಿರುವಂಥ ನವೇಶ್ರಿಗೆ ಮತ್ತು ಮುರಳಿ ಬಿನ್ ಬಾಬು ಅವರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಬೀಳಬೇಕು ಅದೆಲ್ಲ ಬೀಳಿಸ್ಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀವಿ. ಅವರು 3 ತಿಂಗಳಿಂದ ಜಗಳ ಮಾಡಿದ್ದಾರೆ. ಏನಕ್ಕೋ ಸ್ವಲ್ಪ ಕಿರಿಕಿರಿ ಆಗಿದೆ. ನಮಗೂ ಯಾರೂ ಹೇಳಿಲ್ಲ. ನಾವೇನಾದರೂ ಬರ್ತಾಯಿದ್ವಿ ಹೋಗ್ತಾಯಿದ್ವಿ ಅಷ್ಟೇ. ನಮ್ಗೆ ಮದುವೆ ಆಗಿದೆ, ಏನೋ ಚೆನ್ನಾಗಿದ್ದಾರೆ, ನಾವು ಸುಮ್ಮನೆ ಇದ್ದೀವಿ. ಇತ್ತೀಚೆಗೆ ಅವಳು ಈ ಥರ ಮಾಡ್ತಾ ಇರೋದು ನಮ್ಮ ಅಣ್ಣಗೆ ಗೊತ್ತಿದೆಯೋ ಗೊತ್ತಿಲ್ಲ ನಮಗೆ. ಮನ್ಸಲ್ಲ ಅದೆಷ್ಟು ಬಾಧೆ ಇತ್ತು. ನಮ್ಮ ಸೊಸೆನೂ ಸಾಯಿಸಿಬಿಟ್ಟೆ, ನಮ್ಮ ಅಣ್ಣನೂ ನಮಗೆ ವಂಶ ಇಲ್ದಿರ ಮಾಡಿದ್ದಾಳೆ. ಅವಳು ಸುಮ್ಮನೆ ಅಂತೂ ಬಿಡಬಾರ್ದು, ಕಠಿಣವಾದ ಶಿಕ್ಷೆ ಅಂತ ಅನುಭವಿಸ್ಲೇಬೇಕು. ಇಲ್ಲಾಂದರೆ ನಮಗೆ ನೆಮ್ಮದಿ ಆಗಲ್ಲ. ನಮ್ಮ ಅಣ್ಣ ಸಾವಿಗೂ ಅರ್ಥ ಸಿಗೋದಿಲ್ಲ. ಆದ್ರೆ ನಿಮ್ಮ ಸಂಬಂಧನೇ ಆಗ್ಬೋದು, ಚೆನ್ನಾಗೇ ಇದ್ದರು. ಇತ್ತೀಚಿನ ಈ ಕಾರಣದಿಂದ ಅವಳು ಏನಾದ್ಲೋ ನಮಗೆ ಗೊತ್ತಿಲ್ಲ. ನಮ್ಗೆ ಯಾರೂ ಹೇಳಿಲ್ಲ, ಕೇಳಿದ್ವಿ, ನಮ್ಗೆ ಯಾರೂ ಹೇಳಿಲ್ಲ ಚೆನ್ನಾಗಿದ್ದೀವಿ ಹಂಗೆ ಹೇಳಿದ್ರು. ಜಾಸ್ತಿ ಅನುಮಾನ ಆಗಿದೆ ನಮ್ಮ ಅಣ್ಣನಿಗೆ. ಗೊತ್ತಿಲ್ಲ ನಮಗೆ. ಫೋನಲ್ಲಿ ಏನೋ 3 ಮಂತ್ಸಿಂದ ಕಾಂಟ್ಯಾಕ್ಟ್ ಇತ್ತಂತೆ. ಅದು ಏನಾದರೂ ಕೇಳಿದ್ರೆ ನಮ್ಮ ಅಮ್ಮನ ಜೊತೆ, ನಮ್ಮ ಅಪ್ಪನ ಜೊತೆ, ನಮ್ಮ ರಿಲೇಷನ್ನು, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಅಂತ ಹೇಳ್ತಾಯಿದ್ರು. ಹಂಗೆ ಹೇಳಿದ್ರೆ ನೀವು ಅದನ್ನ ನೋಡೋಕ್ಕಾಗಲ್ಲಲ್ಲ, ಯಾರೂ ನೋಡೋಕ್ಕಾಗಲ್ಲ. ಮತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಕಾಲಿಸ್ಟ್ ನೋಡಿದ್ರೆ ಅವನ ಹೆಸರು ಬಂದಿದೆ ಈಚೆಗೆ. ಅದಕ್ಕೆ ಮುಂಚೆ ನಮ್ಗೆ ಗೊತ್ತೂ ಇಲ್ಲ. ನಾವು ಅವರು ಯಾರು ಬಿಟ್ಟು ಹೋದ ಮೇಲೇ ನಾವು ಕೇಸ್ ಮಾಡಿದ್ದು. ಮಿಸ್ಸಿಂಗ್ ಕೇಸ್ ಮಾಡಿದ್ವಿ. ಮಿಸ್ಸಿಂಗ್ ಕೇಸ್ ಆದಮೇಲೆ ಮತ್ತೆ ಕಾಲಿಸ್ಟ್ ನೋಡಿದ್ರೆ ಈ ವಿಚಾರ ಗೊತ್ತಾಗಿತ್ತು. ಹೋದ್ಮೇಲೆ ಆ ರಾತ್ರಿ 8-9 ಗಂಟೆ ತನಕ ಮನೆಗೆ ಇದ್ನು. ತಲೆ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾನೆ. ನಾನು ನಮ್ಮ ಮಗಳು ಇದ್ದು ಎಷ್ಟೆಷ್ಟು ಮುಂದೆಗೆ ಏನೇನು ಅವಮಾನ ಆಗುತ್ತೋ ನಮಗಿಬ್ಬರಿಗೂ ಅಂತ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ. ಅವರಿಬ್ಬರು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಕ್ಕೆ ನಮ್ಮ ಅಣ್ಣ ಸತ್ತಿದ್ದಾನೆ. ಅವ್ರಿಗಂತೂ ಯಾವ ರೀತಿ ಶಿಕ್ಷೆ ಮಾಡ್ತೀರೋ ಮಾಡಿ. ಶರೀಷ್ಮಾ ಅಂತ. ಕಠಿಣವಾದ ಶಿಕ್ಷೆ ಅಂತೂ ಅನುಭವಿಸ್ಲೇಬೇಕು. ನಮ್ಮ ಅಣ್ಣನ ಸಾವಿಗೆ ಸ್ವಲ್ಪ ಆದರೂ ತೃಪ್ತಿ ಕೊಡಬೇಕು. ಅಷ್ಟು ಅವಮಾನ ಕೊಟ್ಟು ನಮಗೆ ವಂಶಧಾರಕ್ಕೆ ಅಣ್ಣ ಅಂತ ಕರೆಯೋದಕ್ಕೆ ಇನ್ನೊಬ್ರು ಇಲ್ಲ. ತವ್ರ ಮನೆಗೆ ಬರೋಂಗಿಲ್ಲ. ನಾವೀಗ ಯಾರು ನಾವು ನೋಡ್ಕೊಂಡು ಬರೋದು? ತವ್ರ ಮನೆಗೆ ಬಂದರೆ ಅಣ್ಣ ಅಂತ ನೋಡೋಕ್ಕಿಲ್ಲ ಇವಾಗ ನಮಗೆ. ಯಾವ ಊರ ಅಂತ ಅವ್ರನ್ನಂತೂ ಇಬ್ಬರನ್ನು ಬಿಡಲೇಬಾರ್ದು. ಕಠಿಣವಾದ ಶಿಕ್ಷೆ ಅನುಭವಿಸ್ಲೇಬೇಕು.